ಬಿಜೆಪಿ ಕಾರ್ಯಕರ್ತ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿರೋದು. ಬೆಂಗಳೂರಿನ ನಾಗವಾರ ಬಿಜೆಪಿ ಕಚೇರಿಯಲ್ಲೇ ಸೂಸೈಡ್ ಮಾಡಿಕೊಂಡಿದ್ದಾರೆ. ಬಿಜೆಪಿ ಕಾರ್ಯಕರ್ತ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನ ನಾಗವಾರ ಬಿಜೆಪಿ ಕಚೇರಿಯಲ್ಲಿ ಸೂಸೈಡ್ ಮಾಡಿಕೊಂಡಿರೋದು. ಮಡಿಕೇರಿ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಶಾಸಕ ಪೊನ್ನಣ್ಣನನ್ನ ಅಪಹಾಸ್ಯ ಮಾಡಿ ಪೋಸ್ಟ್ ಮಾಡಿದ್ದ. ಈ ಕುರಿತು ವಿನಯ್ ವಿರುದ್ಧ ತಣ್ಣೀರ್ ಮೈನಾ ದೂರನ್ನು ಕೂಡ ಕೊಟ್ಟಿದ್ರು. ವಿನಯ್ ಸೋಮಯ್ಯ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು. ಇದರಿಂದ ಮನನೊಂದು ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಂಡಿರೋದು. ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಡೆತ್ ನೋಟ್ ಬರೆದಿಟ್ಟು ಈ ಆತ್ಮಹತ್ಯೆಗೆ ಶರಣಾಗಿದ್ದಾರಲ್ಲ ನೋಡಿ, ಇವರೇನೆ ಶಾಸಕ ಪೊನ್ನಣ್ಣ ಅವರನ್ನ ಅಪಹಾಸ್ಯ ಮಾಡಿ ಒಂದು ಪೋಸ್ಟ್ ಮಾಡಿದ್ರಂತೆ. ಈ ಕುರಿತು ವಿನಯ್ ವಿರುದ್ಧ ತಣ್ಣೀರ್ ಮೈನಾ ದೂರು ಕೂಡ ಕೊಟ್ಟಿದ್ರಂತೆ. ಹಾಗಾಗಿ ವಿನಯ್ ಸೋಮಯ್ಯ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತಂತೆ. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಮನನೊಂದು ವಿನಯ್ ಸೋಮಯ್ಯ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಡೆತ್ ನೋಟ್ ಕೂಡ ಪತ್ತೆಯಾಗಿದೆ ನೋಡಿ. ಇಲ್ಲೇನೆ ಆತ್ಮಹತ್ಯೆ ಮಾಡ್ಕೊಂಡಿರೋದು. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಬಿಲ್ಡಿಂಗು. ವಿನಯ್ ಸೋಮಯ್ಯ ಆತ್ಮಹತ್ಯೆಗೆ ಶರಣಾಗಿರುವ ಬಿಜೆಪಿ ಕಾರ್ಯಕರ್ತ ಬೆಂಗಳೂರಿನ ನಾಗವಾರದ ಬಿಜೆಪಿ ಕಚೇರಿಯಲ್ಲೇ ಆತ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನು ಆತ್ಮಹತ್ಯೆಯ ಸ್ಥಳದಿಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆಗೆ ಶರಣಾಗಿರೋದು, ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ. ಡೆತ್ ನೋಟ್ನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ, ಆತ್ಮಹತ್ಯೆಗೆ ಏನ್ ಕಾರಣ ವೆಂಕಟೇಶ್? ಪೂರ್ಣಿಮಾ, ಇನ್ನು ಮಡಿಕೇರಿ ಮೂಲದ ವಿನಯ್ ಸೋಮಣ್ಣ ಅನ್ನುವಂಥವರು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಒಂದು ನಾಗವಾರದಲ್ಲಿರುವಂತಹ ಒಂದು ಗೋಡನ್ ಏನಿದೆ, ಸೊ ಆ ಗೋಡನ್ನಲ್ಲಿ ಬೆಳಗಿನ ಜಾವ ಅವರು ಒಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅಂದರೆ ಈ ಹಿಂದೆ ಕೂಡ ಅವರು ಬಿಜೆಪಿ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಕಳೆದ ಕೆಲವು ದಿನಗಳ ಹಿಂದೆ ಒಂದು ಕೊಡಗಿಗೆ ಸಂಬಂಧಪಟ್ಟಂತೆ ಏನು ಒಂದು ಗ್ರೂಪ್ ಆಗಿರುತ್ತೋ ಆ ಗ್ರೂಪ್ನಲ್ಲಿ ಒಂದಷ್ಟು ವಿಚಾರಗಳನ್ನು ಪೋಸ್ಟ್ ಮಾಡಿರ್ತಾರೆ. ಅಂತ ಹೇಳಿದರೆ ಕೊಡಗಿನ ಸಮಸ್ಯೆಗಳು ಮತ್ತು ಸಲಹೆ ಸೂಚನೆಗಳು ಎನ್ನುವಂಥ ಒಂದು ಗ್ರೂಪ್ಗೆ ಒಂದು ಮೆಸೇಜನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಈತನನ್ನೇ ಕೂಡ ಅಡ್ಮಿನ್ ಆಗಿ ನೇಮಕ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಪೊನ್ನಣ್ಣ ಅನ್ನುವಂತಹ ಶಾಸಕರ ವಿರುದ್ಧ ಒಂದಷ್ಟು ರಾಜಕೀಯ ಪ್ರೇರಿತವಾದಂತಹ ಅಂಶಗಳನ್ನು ಏನು ಒಂದು ಅದರಲ್ಲಿ ಪೋಸ್ಟ್ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಕಾಂಗ್ರೆಸ್ ಕಾರ್ಯಕರ್ತ ತನ್ವೀರ್ ಎನ್ನುವಂಥವರ ಒಂದು ದೂರನ್ನು ಕೊಟ್ಟಿರ್ತಾರೆ. ಆ ದೂರಿನ ಆಧಾರದ ಮೇಲೆ ಅವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿರುತ್ತೆ. ಎಫ್ಐಆರ್ ದಾಖಲಾದ ನಂತರ ಅವರನ್ನು ಕೂಡ ಜೈಲಿಗೂ ಕೂಡ ಕಳಿಸುವಂಥ ಕೆಲಸವನ್ನು ಮಾಡಿರ್ತಾರೆ. ಅವರು ಹೊರಗಡೆ ಬಂದ ನಂತರ ಕೂಡ ಅವ್ರ ತಾಯಿ ಕುಟುಂಬದವರ ಜೊತೆಗೂ ಕೂಡ ಸಂಪರ್ಕಕ್ಕೆ ಸಿಕ್ಕಿರೋದಿಲ್ಲ. ಹಾಗಾಗಿ ಅವರು ಸಾಕಷ್ಟು ಮನ ಕೂಡ ನೊಂದಿರ್ತಾರೆ. ಅಂದರೆ ರಾಜಕೀಯ ಪ್ರೇರಿತವಾಗಿ ನನ್ನ ಮೇಲೆ ದೂರನ್ನು ಹಾಕಿ ಈ ರೀತಿಯಾಗಿ ತೇಜೋವಧೆ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನನಗೂ ಮತ್ತು ಕುಟುಂಬದವರಿಗೂ ಸಾಕಷ್ಟು ತೊಂದರೆ ಆಗ್ತಾ ಇದೆ, ಮಾನಸಿಕವಾಗಿ ನೊಂದಿದ್ದೀವಿ ಅಂತ ಹೇಳಿ ಕೂಡ ಆತ ಒಂದು ವಾಟ್ಸಪ್ಪಲ್ಲಿ ಒಂದು ಸುದೀರ್ಘವಾದಂಥ ಒಂದು ಪೋಸ್ಟನ್ನು ಕೂಡ ಮಾಡಿರುವಂಥದ್ದು. ಸೊ ಆತ ಒಂದು ಖಾಸಗಿ ಕಂಪನಿಯಲ್ಲಿ ಕೂಡ ಒಂದು ಕೆಲಸವನ್ನು ಮಾಡ್ತಿರ್ತಾರೆ. ಇದೇ ಒಂದು ಗೋಡನ್ನಲ್ಲಿ ಕೂಡ ಆತ ವಾಸವನ್ನು ಮಾಡ್ತಿರ್ತಾರೆ. ಬೆಳಿಗ್ಗೆ ಬಂದು 4:30 ಸುಮಾರಿಗೆ ಒಂದು ವಾಟ್ಸಪ್ನಲ್ಲಿ ಸುದೀರ್ಘವಾದಂಥ ಒಂದು ಪೋಸ್ಟನ್ನು ಮಾಡಿ ಅದಾದ ಬಳಿಕ ಆತ ನೇಣಿಗೆ ಶರಣಾಗಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಶಾಸಕರು ಮತ್ತು ಆತನ ಕಾಂಗ್ರೆಸ್ ಕಾರ್ಯಕರ್ತ ಏನಿದ್ದಾರೆ ಅವರನ್ನು ನೇರವಾಗಿ ಹೊಣೆ ಮಾಡಿ ಈ ಒಂದು ಸಾವಿಗೆ ನ್ಯಾಯವನ್ನು ಕೊಡಿಸಬೇಕು. ಅಷ್ಟೇ ಅಲ್ಲದೆ ಕಳೆದ ಕೆಲವು ತಿಂಗಳುಗಳ ಹಿಂದೆ ಕೂಡ ಈ ಒಂದು ಶಾಸಕರೇನಿದ್ದಾರೆ ಅವರ ಒಂದು ಕಿರುಕುಳಕ್ಕೆ ಸಾಕಷ್ಟು ಜನ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ತನಿಖೆಯನ್ನು ಮಾಡಿದ್ರೆ ಅವರ ವಿರುದ್ಧ ದಾಖಲಾಗಿರುವ ಮತ್ತಷ್ಟು ಪ್ರಕರಣಗಳು ಕೂಡ ಹೊರಗಡೆ ಬರುತ್ತೆ, ಸತ್ಯಗಳು ತಿಳಿಚೆ ಅಂತ ಹೇಳ್ತೇವೆ ಒಂದು ಸ್ಟೇಟಸಲ್ಲಿ ಅಂದರೆ ಒಂದು ಸುದೀರ್ಘವಾದಂಥ ಒಂದು ಪೋಸ್ಟನ್ನು ಕೂಡ ಹಾಕಿರುವಂಥದ್ದು. ಪೂರ್ಣಿಮಾ, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ.